ಹೌದು, ನಮಗೂ ಇದೆ. ಅಶೋಕ್ ಅಣ್ಣಗೆ ಹೇಳಿ ಚಲುವರಾಯಸ್ವಾಮಿ ಹೇಳಿದ್ರು ನಿಮ್ಮ ಸ್ನೇಹಿತರು ಅಂತ. BJP JDS ತಯಾರಾಗಿದ್ದಾರೆ. ನಾವು ಚುನಾವಣೆಗಿಂತ ಮೊದಲು ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೇಳಿ ಅವ್ರು ಇದು ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗ್ಬಿಡುತ್ತೆ, ಕೆಲವು ಹೆಸರು ಹೇಳ್ಬಿಟ್ರೆ ಶಾಕು. ಸೊ JDS BJP ಇಬ್ರು ಕನಿಷ್ಠ 30 ಜನ ತಯಾರಿದ್ದಾರೆ. ಆ 30 ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ದಯಮಾಡಿ ಸುಮ್ಮನೆ ಚುನಾವಣೆ ಮಾಡಕ್ಕೆ ಹೇಳಿ. ಶಾಕ್ ಆಗ್ಬಿಡ್ತಾರೆ ಅವರು. ಆಪರೇಷನ್ ಏನಿಲ್ಲ, ಈ ಅಭಿವೃದ್ಧಿ ನೋಡಿ, ಸಿದ್ದರಾಮಯ್ಯನವರ DK ಅವರ ನಾಯಕತ್ವ ನೋಡಿ, ಸೊ ವಾಲಂಟಿಯರ್ ಬರ್ಲಿಕ್ಕೆ ರೆಡಿ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಚುನಾವಣೆ ಪೂರ್ವನ ಆದ್ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನೇ ಯೋಚನೆ ಮಾಡ್ತೀವಿ. ಮೋಸ್ಟ್ಲಿ ಫೆಬ್ರವರಿ ಮೊದಲನೇ ವಾರದಲ್ಲಿ ಆಗ್ಬೋದು ಅಂತ. ನಮ್ಮ ನಾಯಕರೇ ಮಾಡೋದು, ನಾವ್ಯಾರು ಘೋಷಣೆ ಮಾಡಲ್ಲ. ಘೋಷಣೆ ಮಾಡೋ ಅಧಿಕಾರ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರೇ ಮಾಡೋದು. ನಾವು 3 ಜನ ಕಳಿಸಿ. ಗೊತ್ತಿಲ್ಲಪ್ಪ ನಂಗೆ ಅದು ಯಾವುದು ಅಂತ. ಇಲ್ಲ, ನನ್ನನ್ನು ಬಿಟ್ಬಿಟ್ಟು ನಮ್ಮ ಶಾಸಕರೆಲ್ಲ ತಯಾರು ಮಾಡಿ ಕಳ್ಸವ್ರೆ, ನನ್ ಗಮನಕ್ಕೆ ತಂದಿಲ್ಲ. ಯಾರು? ನಾನು ನೋಡಿ, ಕುಮಾರಸ್ವಾಮಿ ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಅವರು ನನ್ನ ಲಘುವಾಗಿ ಮಾತಾಡಿದ್ರೆ ನಾನು ಲಘುವಾಗಿ ಮಾತಾಡಬೇಕು ಅಂತಿಲ್ಲ. ಮಂಡ್ಯದಲ್ಲಿ ನಮ್ಮ ಸಂಸ್ಕಾರ ಕೊಟ್ಟವ್ರ ಜನ, ನಾನು ಖಂಡಿತ ಅವ್ರ ಬಗ್ಗೆ ಲಘುವಾಗಿ ಮಾತಾಡೋದು. ಅವ್ರ ಪಕ್ಷದ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಅವ್ರ ಕ್ಯಾಂಡಿಡೇಟ್ ಯಾರನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ, ನಾನು ಆ ಪ್ರಯತ್ನನೂ ಮಾಡಲ್ಲ. ಮಾಹಿತಿ ತಗೊಳ್ತಕ್ಕಂಥದ್ದು ನಮಗೆ ನಮ್ಮ ಜಿಲ್ಲೆಯ ಜನ ಜೊತೆ ಚುನಾವಣೆ ಮಾಡ್ತೀವಿ. ನಾವು ಸ್ವಾಗತನೂ ಮಾಡಲ್ಲ, ಸವಾಲು ಹಾಕಲ್ಲ. ಅವ್ರ ಚುನಾವಣೆ ಅವ್ರದ್ದು, ನಮ್ಮ ಚುನಾವಣೆ ನಮ್ದು. ನಮ್ಗೆ ಯಾರು ಟಪ್ಪು ಯಾರ್ದು ಲೈಟು ಗೊತ್ತಿಲ್ಲ. ನಮಗೆ ಚುನಾವಣೆ ಕನಿಷ್ಠ ಏನೂ ಗೊತ್ತಿಲ್ಲದೆ ಇರೋ ಒಬ್ಬ ಮುಗ್ಧ ರೈತನ ಹಾಕಿದ್ರು ಚುನಾವಣೆ ಟಪ್ಪೆ. ಅದೇ ಥರ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.